ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಖಂಡಿಸಿ ಮದ್ದೂರಿನಲ್ಲಿ ಬಂದ್ಗೆ ಕರೆ ಕೊಡಲಾಗಿತ್ತು. ಇನ್ನು ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಇವತ್ತು ಬಂದ್ ಬಂದ್ ಬಂದ್. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನ ಖಂಡಿಸಿ ಮದ್ದೂರನ್ನ ಬಂದ್ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಇವತ್ತು ಸಂಪೂರ್ಣವಾಗಿ ಬಂದ್. ಮದ್ದೂರು ಬಂದ್ಗೆ ಕರೆ ನೀಡಿರುವ ಹಿಂದೂ ಪರ ಸಂಘಟನೆಗಳ ಬಂದ್ ಕರೆಗೆ ಇದೀಗ ಬಿಜೆಪಿ ಸಹ ಸಾಥ್ ಕೊಡ್ತಾ ಇದೆ. ಮದ್ದೂರಿಗೆ ಭೇಟಿ ನೀಡಲಿರುವ ಬಿಜೆಪಿಯ ಪ್ರಮುಖ ನಾಯಕರು ಭಾನುವಾರ ರಾತ್ರಿ ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ರು. ನಿನ್ನೆ ಮದ್ದೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಇಂದು ಬಂದ್ಗೆ ಕರೆಯನ್ನ ಘೋಷಿಸಲಾಗಿದೆ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನ ಖಂಡಿಸಿ ಮದ್ದೂರನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ಇವತ್ತು ಸಂಪೂರ್ಣವಾಗಿ ಬಂದ್. ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಕಲ್ಲು ತೂರಾಟ ಏನಾಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಮದ್ದೂರು ಶಾಂತಿ ಸೌಹಾರ್ದತೆಯಿಂದ ಇತ್ತು. ಆದರೆ ಈ ಒಂದು ಕಲ್ಲು ತೂರಾಟದ ಹಿನ್ನೆಲೆಯಿಂದ ಮದ್ದೂರು ಪೂರ ಕೋಲಾಹಲ ಸೃಷ್ಟಿಯಾಗೋಗ್ಬಿಟ್ಟಿದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ನಿಯಂತ್ರಣವನ್ನ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಎಷ್ಟು ಕಟೆಚ್ಚರವನ್ನು ವಹಿಸ್ತಾ ಇದ್ದಾರಂತ. ಜೊತೆಗೆ ಯಾರನ್ನೆಲ್ಲ ಅಲ್ಲಿ ಗೊಂದಲವನ್ನ ಮಾಡ್ತಾ ಇದ್ರು, ಜೊತೆಗೆ ಏನು ಕಲ್ಲು ತೂರಾಟ ಮಾಡಿದ್ದಾರೆ ಗಣೇಶ ವಿಸರ್ಜನೆ ಮಾಡುವಂಥ ಸಮಯದಲ್ಲಿ ಅಂತ ಹೇಳಿ ಅಲ್ಲಿ ಹಾಕಿರುವಂತಹ ಕೆಲವೊಂದು ಹಸಿರು ಬಾವುಟಗಳನ್ನು ಕಿತ್ತಾಕೋಕೆ ಮುಂದಾಗಿದ್ರು. ಆ ಸಮಯದಲ್ಲಿ ಮದ್ದೂರು ಉದ್ವಿಗ್ನ ಹೆಚ್ಚಾಗಿರೋ ಕಾರಣ ಪೊಲೀಸರು ನಿಯಂತ್ರಣವನ್ನ ಮಾಡೋದಕ್ಕೆ ಮುಂದಾಗಿದ್ರು. ಇನ್ನು ಪೊಲೀಸ್ ಎಲ್ಲರೂ ಕೂಡ ಕಟ್ಟೆಚ್ಚರವನ್ನು ವಹಿಸಬೇಕು. ಯಾಕಂದರೆ ಮದ್ದೂರು ಬಂದ್ಗೆ ಕರೆಯನ್ನು ಕೂಡ ಘೋಷಿಸಲಾಗಿದೆ. ಈ ಬಂದ್ ಆದರೂ ಕೂಡ ಏನಾದರೂ ಅಲ್ಲಿ ಎಫೆಕ್ಟ್ ಬೀರಬಹುದು. ಯಾಕಂತಂದರೆ ಗಣೇಶ ವಿಸರ್ಜನೆ ಮಾಡುವಂತಹ ಸಮಯದಲ್ಲಿ ಗಣೇಶನ ಮೇಲೂ ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ. ಅಲ್ಲಿರುವಂತಹ ಜನರಿಗೂ ಕೂಡ ಕಲ್ಲು ತೂರಾಟವಾಗಿತ್ತು. ಅದು ಕೂಡ ಮಸೀದಿಯ ಬಳಿಯೇ ಆಗಿತ್ತು. ಹಾಗಾಗಿ ಇಷ್ಟು ಉದ್ವಿಗ್ನತೆ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರವೀಣ್ ಇದ್ದಾರೆ. ಪ್ರವೀಣ್, ಈ ಮದ್ದೂರು ಪಟ್ಟಣದಲ್ಲಿ ಈ ರೀತಿಯಾಗಿ ಕೋಲಾಹಲ ಸೃಷ್ಟಿಯಾಗಿದೆ ಒಂದ್ ಕಡೆ, ಇನ್ನ ಈ ಕಡೆ ನೋಡೋದಾದ್ರೆ ರಾಜಕೀಯ ಬೆಳವಣಿಗೆ ಕೂಡ ಆಗ್ತಾ ಇದೆ. ಹಾಗಿದ್ರೆ ಎಕ್ಸಾಕ್ಟ್ ಆಗಿ ಏನಾಗ್ತಾ ಇದೆ, ಜೊತೆಗೆ ಈ ಬಂದ್ಗೆ ಕರೆ ಘೋಷಣೆ ಮಾಡಿದಾಗ ಪೊಲೀಸರು ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸ್ತಾ ಇದ್ದಾರೆ? ಖಂಡಿತ ಇಂಚರ, ಏನು ಮೊನ್ನೆ ರಾತ್ರಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಕಿಡಿಗೇಡಿಯಿಂದ ಕಲ್ಲು ತೂರಾಟ ಆಗಿತ್ತು. ಆ ಸಂದರ್ಭದಲ್ಲಿ ಮದ್ದೂರು ಸಂಪೂರ್ಣವಾಗಿ ಒಂದ್ ರೀತಿ ಕೊತ ರೀತಿ ಉರಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನೆನ್ನೆ ಇಡೀ ದಿನ ಕೂಡ ಮದ್ದೂರಿನಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗಿದ್ವು. ಜೊತೆಗೆ ಪ್ರತಾಪ್ ಸಿಂಹ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಒಂದಷ್ಟು ಹಲವು ನಾಯಕರುಗಳು ಕೂಡ ಮದ್ದೂರಿಗೆ ಬಂದು ಈ ಘಟನೆಯನ್ನ ಖಂಡಿಸೋದ್ರ ಮುಖಾಂತರ ಏನು ಗಣೇಶ ಮೆರವಣಿಗೆ ವೇಳೆ ಸಂದರ್ಭದಲ್ಲಿ ಈ ರೀತಿ ಕಲ್ಲು ತೂರಾಟ ಮಾಡಿರುವಂತದನ್ನ ಖಂಡಿಸಿದ್ರು. ಇವತ್ತು ಕೂಡ ಮದ್ದೂರಿನ ಹಿಂದೂ ಕಾರ್ಯಕರ್ತರು ಹಾಗೂ ರೈತ ಸಂಘಟನೆಗಳ ಒಂದ್ ರೀತಿ ಬಂದನ್ನ ಕರೆ ಕೊಟ್ಟಿರುವಂತದ್ದು. ನಿನ್ನೆ ಪೊಲೀಸರು ಒಂದಷ್ಟು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಇವತ್ತು ಕೂಡ ಮದ್ದೂರಿನಲ್ಲಿ ನಿಷೇಧಾಜ್ಞೆ ಕೂಡ ಮುಂದುವರೆದಿರುವಂತದ್ದು. ಆದ್ರೆ ಇವತ್ತು ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನ ಮದ್ದೂರಿನ ವಿವಿಧ ಭಾಗಗಳಲ್ಲಿ ನಿಯೋಜನೆ ಮಾಡಿರುವಂತದ್ದು. ಯಾವುದೇ ರೀತಿ ಅಹಿತಕರ ಘಟನೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಏನು ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಹಿತೇಂದ್ರ ಅವರ ನೇತೃತ್ವದಲ್ಲಿ ಮದ್ದೂರಿನಲ್ಲಿ ಒಂದ್ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಂಡಿರುವಂತದ್ದು. ಏನು ನಿನ್ನೆ ಇಡೀ ದಿನ ಹಿಂದೂ ಪರ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಇವತ್ತು ಕೂಡ ರೈತ ಸಂಘಟನೆಗಳು ಜೊತೆಗೆ ಹಿಂದೂ ಮುಖಂಡರುಗಳು ಮದ್ದೂರು ಪಟ್ಟಣ ಬಂದನ್ನ ಕರೆ ಕೊಟ್ಟಿರುವಂತದ್ದು. ಯಾವುದೇ ರೀತಿಯ ಅಂಗಡಿ ಮುಂಗಟ್ಟುಗಳನ್ನ ತೆಗಿಬಾರ್ದು, ಮದ್ದೂರು ಶಾಂತಿಯುತವಾಗಿತ್ತು. ಈ ರೀತಿ ಒಂದು ಘಟನೆಯಿಂದಾಗಿ ಮದ್ದೂರಿನ ಜನರು ಒಂದ್ ರೀತಿ ಭಯದ ವಾತಾವರಣದಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಬಂಧನ ಮಾಡಬೇಕು ಅಂತೇಳಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಯಾವುದೇ ರೀತಿ ಅಂಗಡಿಗಳನ್ನ ತೆಗಿಬಾರ್ದು, ಶಾಪ್ಗಳನ್ನ ಓಪನ್ ಮಾಡಬಾರ್ದು ಅಂತೇಳಿ ಕರೆಯನ್ನ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಮದ್ದೂರಿನಲ್ಲಿ ಯಾವುದೇ ರೀತಿಯ ಅಂಗಡಿಗಳನ್ನ ತೆಗೆದೇ ಪ್ರತಿಭಟನೆ ಮಾಡುವಂತದ್ದು. ಜೊತೆಗೆ ಒಂದಷ್ಟು ಹಿಂದೂ ಸಂಘಟನೆ ಕಾರ್ಯಕರ್ತರು 10 ಗಂಟೆ ಬಳಿಕ ಪ್ರಮುಖ ಸರ್ಕಲ್ಗಳಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಈಗಾಗಲೇ ಸಿದ್ಧತೆನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಯಾವುದೇ ರೀತಿ ಸದ್ಯಕ್ಕೆ ಮದ್ದೂರು ಬೂದಿ ಮುಚ್ಚಿದ ಕೆಂಡದ ರೀತಿ ಆಗಿರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡ್ಕೊಂಡಿರುವಂತದ್ದು. ಇಂಚರ. ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.